ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಫುಲ್ ವಿಡಿಯೋ ನಾವು ಏನೇನು ಮಾಡಿದ್ವು, ಎಲ್ಲಿಗೆ ಹೋದ್ವು ಅಂತ ತೋರಿಸ್ತಾ ಇದ್ವಿ. ಹಸ್ಬೆಂಡ್ ನೋಡಿ ನೋಡ್ತಾ ಇದ್ದಾರೆ. ಓಕೆ, ಹೋಗೋಣ. ರೆಡಿ, ಹೋಗ್ತಾ ಇದ್ದೀವಿ ನಾವು. ಎಲ್ಲ ವಿಡಿಯೋನೂ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಏನೇನು ಮಾಡ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸರಿ, ಓಪನ್ ಮಾಡಿ. ಫ್ರೆಂಡ್ಸ್, ಇವಾಗ ನಾವು ಹೊರಡ್ತಾ ಇದ್ವಿ. ಇವ್ರು ಸ್ಟೈಲ್ ಮಾಡ್ತೀವಿ. ಇವಾಗ ನಾವು ಹೊರಡ್ತಾ ಇದ್ವಿ ಮನೆಯಿಂದ. ನಮ್ಮ ಮನೆ ನೋಡ್ತೀರಾ? ನೋಡಿ, ಬ್ಯಾಕ್ ಸೈಡು ನಾವು ಬ್ಯಾಕ್ ಸೈಡ್ ನೆಲೆಸಿದ್ದೀವಿ ನೋಡಿ. ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀರಲ್ಲ, ಬ್ಯಾಕ್ ಸೈಡ್ ಮನೆಯದು. ಇಲ್ಲಿಗೆ ನಾನು 2 ವೀಲರ್ನ ಸರ್ವಿಸ್ ಬಿಡಬೇಕು. ಅದನ್ನ ಸರ್ವಿಸ್ ಬಿಡೋಕ್ಕೆ ಮಗ ತೊಗೊಂಡು ಹೋಗಿದ್ದಾನೆ ಆಲ್ರೆಡಿ. ನಾವು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ, ಸರ್ವಿಸ್ ಬಿಡೋತ್ರ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಟೆಂಪಲ್ಗೆ ಹೋಗೋಣ ಅಂತ ಇದ್ದೀವಿ. ಒಂದು ಲಕ್ಷ್ಮೀ ದೇವಸ್ಥಾನ ಅಂತೇಳಿ ಮಾಗಡಿ ರೋಡ್ ಹತ್ರ ಅಲ್ಲಮ್ಮ. ಅದೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಾನು. ಈ ಥರ ಸ್ವಲ್ಪ ಮಣ್ಣಿನ ರೋಡ್ ಇದೆ ಹಿಂದ್ಗಡೆ. ಈ ರೋಡಲ್ಲೇ ಬರ್ತಾ ಇದ್ದೀವಿ ಇವಾಗ. ಮನೆ ಮುಂದೆ ಟಾರ್ ರೋಡ್ ಇದೆ, ಬಟ್ ನಾವು ಹಿಂದ್ಗಡೆ ಕಾರ್ ನಿಲ್ಸಿರೋದ್ರಿಂದ ಹಿಂದ್ಗಡೆಯಿಂದ ಈ ರೀತಿ ಹೋಗ್ತಾ ಇದ್ದೀವಿ. ಟಾರ್ ರೋಡ್ ಚೆನ್ನಾಗಿದೆ ನಮ್ಮದು ನೋಡಿ. ನೋಡಿ, ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಇಲ್ಲೇ ನಾವು 2 ವೀಲರ್ನ ಸರ್ವಿಸ್ ಬಿಟ್ಟಿದ್ದು. ಮನೆ ಹತ್ರನೇ ನಿಯರೇ ಇದೆ ಸರ್ವಿಸ್ ಬಿಡುವಂಥದ್ದು. ನೋಡ್ತಾ ಇರ್ಬೋದು, ಶ್ರೀ ಸಾಯಿ ಮೋಟರ್ಸ್ ಅಂತೇಳಿ. ಇಂದ ಹೋಗಿ ಮಾತಾಡ್ತಾ ಇದ್ದಾರೆ ಹಸ್ಬೆಂಡು. ಮಗ ನೋಡಿದ್ರ ಇಲ್ಲಿ ತೋರಿಸ್ತೀನಿ, ಅಡ್ಡ ಇದೆ ಬೋರ್ಡ್. ನೋಡಿ, ಮಗ ಇವಾಗ ಅಲ್ಲಿ ನಿಂತಿದ್ದ, ತಗೊಂಡೋಗಿ ಅವನು ಇವಾಗ ಅಲ್ಲಿ ನಿಲ್ಲಿಸ್ತಾ ಇದ್ದಾನೆ. ಮಾಡಿ ತೋರಿಸ್ತೀನಿ ಇಲ್ಲಿ. ಕಾರಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಗಣೇಶ ವಿಗ್ರಹ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ತುಂಬ ಇಷ್ಟ ಆಯಿತು. ಮಗ ಬರ್ತಾ ಇದ್ದಾನೆ. ಏನಕ್ಕಂದರೆ ಇದು ನಾನು ಸಂಕಷ್ಟ ಚತುರ್ಥಿಯ ಒಂದು ವ್ರತವನ್ನು ಮಾಡ್ತೀನಿ ತಿಂಗಳು ಗಣೇಶಂದು. ಆ ದಿನ ಮಾಡಿ ಮಾರನೇ ದಿನವೇ ಇವರು ಆಫೀಸಿಂದ ಈ ರೀತಿ ಬೆಳ್ಳಿದು ವಿಗ್ರಹ ಕೊಟ್ಟಿದ್ದಾರೆ ಗಣೇಶಂದು. ಅದಕ್ಕೆ ಒಂಥರ ಏನೋ ಒಂದು ಸೆಂಟಿಮೆಂಟು ಈ ಒಂದು ಗಣೇಶನ ವಿಗ್ರಹದ ಮೇಲೆ. ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗಣೇಶನ ವಿಗ್ರಹ. ಕಾರಲ್ಲಿ ಇಟ್ಟಿದ್ದೀವಿ. ಅವ್ರ ಆಫೀಸ್ ಕಡೆಯಿಂದಲೇ ಕೊಟ್ಟಿರೋದು ಕಾರಿಗೆ ಇಡೋಕ್ಕೆ ಅಂತೇಳಿ. ಬಟ್ ಸಿಲ್ವರ್ದು ಕೊಟ್ಟಿದ್ದಾರೆ, ಯಾರಿಗೂ ಆ ಥರ ಕೊಡೋಲ್ಲ. ಇವಾಗ ಹಸ್ಬೆಂಡು ಮೊದಲು ಥರ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿಲ್ಲ. ಸ್ವಲ್ಪ ತುಂಬ ದೂರ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಟು ನಾವು. ತುಂಬಾ ದೂರ ಆಗಿತ್ತು ಅದು. ಮತ್ತು ಸುಮ್ಮನೆ ರಿಸ್ಕ್ ತೊಗೊಳೋದು ಏನಕ್ಕೆ, ಇಲ್ಲಿಂದ ಅಲ್ಲಿಗೆ ಹೋಗೋದು ಎಲ್ಲ ತುಂಬ ದೂರ ಆಗ್ತಾಯಿತ್ತು. ಅದರಿಂದ ಬಿಟ್ಟು. ಅಂದರೆ ಇವಾಗ ಹಸ್ಬೆಂಡು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿಲ್ಲ. ಮೊದಲು ಅದರಲ್ಲಿ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾಯಿದ್ರು, ಮತ್ತು ಬಿಲ್ಡಿಂಗ್ ವರ್ಕ್ ಕೂಡ ಮಾಡ್ತಾಯಿದ್ರು, ಸೂಪರ್ವೈಸರ್ ಆಗಿ 2 ಕೂಡ ಮಾಡ್ತಾಯಿದ್ರು. ಬಟ್ ಅದು ತುಂಬ ದೂರ ಆಯಿತು ನಮಗೆ. ಅಪ್ ಆ್ಯಂಡ್ ಡೌನೇ ಕಷ್ಟ ಆಗ್ತದೆ. ಅಂದರೆ ವೈಟ್ಫೀಲ್ಡಲ್ಲಿ ಇದ್ದಿದ್ದು ಅವ್ರ ವರ್ಕು. ನಾವು ಇರೋದು ತುಮಕೂರು ರೋಡಲ್ಲಿ. ವೈಟ್ಫೀಲ್ಡಿಗೂ ತುಮಕೂರು ರೋಡಿಗೂ ಎಷ್ಟು ದೂರ ಇದೆ ಥಿಂಕ್ ಮಾಡಿ. ಪಾಪ ತುಂಬಾ ಬೈಕಲ್ಲಿ ಓಡಾಡ್ತಿದ್ರು. ಮಳೆ ಬಂದಾಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಮೆಟ್ರೋದಲ್ಲಿ ಮೆಟ್ರೋ ನಮಗೆ ಮಾದಾವರ ಆದ ನಂತರ ಅಲ್ಲಿಂದನೇ ಓಡಾಡ್ತಾಯಿದ್ರು. ಆವಾಗ ತುಂಬಾ ಕಷ್ಟ ಆಗೋದು. 1.5 ಅವರು, ಮತ್ತು ಅಲ್ಲಿ ಹೋಗೋಷ್ಟೇ 2 ಅವರ್ಸ್ ಮೇಲೆ ಬೇಕಿತ್ತು ರೀಚ್ ಆಗೋದು. ಡೈಲಿ ಅದೇ ಅಪ್ ಆ್ಯಂಡ್ ಡೌನೇ ಕಷ್ಟ ಆಗೋದು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಆ ಕೆಲಸ ಬಿಟ್ಟು. ಮೊದಲು ಹಸ್ಬೆಂಡ್ ಡ್ರೈವಿಂಗ್ ಫೀಲ್ಡಲ್ಲೇ ಇದ್ದರು. ಮೊದಲು ಟ್ರಾವೆಲ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು ಹಸ್ಬೆಂಡು.
ಇವಾಗ ಅದೇ ಚಾತುರ್ಯವಾಗಿ ಯಡಿಯೂರಪ್ಪ ಅವ್ರದ್ದು ವರ್ಕ್ ಸಿಕ್ಕಿದೆ, ಅದೊಂದು ನಮ್ಮದು ಲಕ್ ಅಂತಲೇ ಹೇಳ್ಬೋದು. ಅಲ್ಲಿ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿದೆ ಕೆಲಸ ಎಲ್ಲ, ಏನು ವರಿ ಇಲ್ಲ, ಟೆನ್ಷನ್ ಇಲ್ಲ, ಆರಾಮ್ಸೆ ಮಾಡ್ತಾ ಇದ್ದಾರೆ. ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದಾರೆ. ಇವತ್ತು ಸ್ವಲ್ಪ ಫ್ರೀ ಇದ್ದಾರೆ, ಅಂದರೆ ಈವ್ನಿಂಗ್ ಡ್ಯೂಟಿ ಮೇಲೆ ಇದ್ದಾರೆ. ಮಾರ್ನಿಂಗ್ ಸ್ವಲ್ಪ ಫ್ರೀ ಇರೋದ್ರಿಂದ ಸ್ವಲ್ಪ ಟೆಂಪಲ್ಗೆಲ್ಲ ಹೋಗೋಣ ಅಂತೇಳಿ ನಾನು ಹಸ್ಬೆಂಡು ಮಗ ಹೊರಟಿದ್ದೀವಿ. ಇವಾಗ ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನಗೆ ಸ್ವಲ್ಪ ಗ್ಯಾಪ್ಗಳಾಯಿತು, ಡೈಲಿ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ಮಗನೂ ಕೂಡ ಮನೇಲೇ ಇರ್ತಾನೆ. ಅವನಿಗೇನಾದರೂ ಮಾಡಿಕೊಡೋದು ಏನೆಲ್ಲ ಬೇಕು, ಅವ್ನು ಸ್ವಲ್ಪ ಕೇರ್ ತಗೊಳ್ಬೇಕಾಗುತ್ತೆ ನನ್ನ ಮಗನ. ಅದರಿಂದ ಅವನ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಇವಾಗ ಅವ್ನು ನೆಕ್ಸ್ಟ್ ಕಾಲೇಜಿಗೆ ಜಾಯ್ನ್ ಆಗಿದ್ದಾನೆ ಆಲ್ರೆಡಿ. ಅದು ಕ್ರಿಶ್ಚಿಯನ್ ಕಾಲೇಜಿಗೆ ಹಾಕಿದ್ದೀವಿ ಅವನ್ನ, ಸ್ವಲ್ಪ ಸಿಸ್ಟಮ್ ಆಗಿರಲಿ ಅಂತೇಳಿ. ಓಕೆ, ಇವಾಗ ಹಸ್ಬೆಂಡು ಮಗ ಬಂದರು, ನಾವು ಹೊರಟಿದ್ದೀವಿ. ಇಲ್ಲಿಂದ ಟೆಂಪಲ್ಗೆ ಹೋಗಿ ಆಮೇಲೆ ಅಲ್ಲಿ ಕೂಡ ಕೆಲವು ಮಕ್ಕಳನ್ನ ಹಾಕ್ತೀನಿ ಅಷ್ಟೇ. ಎಲ್ಲನೂ ಕೂಡ ಶೇರ್ ಮಾಡೋಕ್ಕಾಗಲ್ಲ ಟೆಂಪಲಲ್ಲೂ, ಅದರಿಂದ ಓಕೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇದೇ ರೀತಿ ವೀಡಿಯೋನ. ಇವಾಗ ಟೆಂಪಲಿಗೆ, ಲಕ್ಷ್ಮೀ ಟೆಂಪಲಿಗೆ ಹೊರಟಿದ್ದೀವಿ. ಅಲ್ಲಿಂದ ಬ್ಯಾಕ್ ಯೂಟರ್ನ್ ಮಾಡ್ಕೊಂಬರ್ಬೇಕು ನಾವು ಟೆಂಪಲ್ಗೆ ಹೋಗ್ಬೇಕಂದ್ರೆ. ಅಲ್ಲಿ ಸರ್ವಿಸ್ ಬೀಳೋದ್ರಿಂದ ಯೂಟರ್ನ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಅಲ್ಲಿಗೂ ಕೂಡ ನಾನು ಶೇರ್ ಮಾಡ್ತೀನಿ. ಟೆಂಪಲ್ ಅಂದರೆ ಫುಲ್ ಆದರೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ, ಬೇಜಾರು ಮಾಡ್ಕೊಳ್ಬಿಡಿ. ಫುಲ್ಲು ವಿಡಿಯೋನ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಟೆಂಪಲಲ್ಲ ಅಷ್ಟೊಂದು ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ, ಅದರಿಂದ ನೋಡಿ. ಇದು ರಾಘವೇಂದ್ರ ಟೆಂಪಲ್ಗೆ ಹೋಗುವಂಥ ದಾರಿ, ನೀವು ನೋಡ್ತಾ ಇರ್ಬೋದು. ನಾವಿವಾಗ ಈ ರೋಡಲ್ಲಿ ಹೋಗ್ಬೇಕು, ಅದರಿಂದ ಹೋಗ್ತಾ ಇದ್ದೀವಿ. ತೋರಿಸಿ. ಹಾಂ ಹಾಂ ಅಂತೆಲ್ಲ ನಾವು ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ಸ್ವಲ್ಪ ವಿಲೇಜ್ ವಾತಾವರಣ ತುಂಬ ಚೆನ್ನಾಗಿದೆ ಅಂತೆ ದೇವಸ್ಥಾನ. ಹಸ್ಬೆಂಡ್ ಫ್ರೆಂಡ್ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಇಲ್ಲಿ ಜಾಸ್ತಿ ಬರ್ತಾರಂತೆ. ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಚಿಕ್ಕದಲ್ಲೇ ದೊಡ್ಡದ ಲಕ್ಷ್ಮೀ ಲೇಔಟ್. ಎಡಗಡೆಗೆ ಹೋಗಿ ಹಿಂಗ್ ಬಲಗಡೆಗೆ ಹೋಗಿ ಗಿಡ್ಡ ಹೇಳ್ತಾರಲ್ಲ, ಪೂಜೆ ಮಾಡಿ ಇಟ್ಕೆ ಗುಡಿ ಫ್ಯಾಕ್ಟ್ರಿ ಇದೆಯಲ್ಲ, ಎಡಗಡೆಗೆ ಹೋಗಿ ಇಲ್ಲಿ ಮುಂದಕ್ಕೆ ಹೋಗಿ ರೇಟ್ ಹೋಗ್ಬಿಟ್ಟು ಎಡಗಡೆಗೆ ಹೋಗಿ ಆಗ್ತಾರೆ ಇಟ್ಕೆ ಫ್ಯಾಕ್ಟ್ರಿ ಇದೆ, ಆ ರೋಡಲ್ಲಿ ಹೋಗಿ. ಸರಿ, ಆಯ್ತು. ಲಕ್ಷ್ಮೀ ದೇವಸ್ಥಾನ ಆಯ್ತು. ಅವರು ಚೆನ್ನಾಗಿ ನೀಟಾಗಿ ಅಡ್ರೆಸ್ ಹೇಳಿದ್ರು ನೋಡಿ. ಮುಖ್ಯ ದ್ವಾರ ಇದೇನೇ ಇರಬೇಕಲ್ಲ, ಇಲ್ಲಿ ಒಂದು ರಾಮನ ದೇವಸ್ಥಾನ. ರೋಡ್ ಇದೆ, ಬರ್ತಿದ್ರಲ್ಲ ಅವ್ರ ಹತ್ರ ಕೇಳಿ. ವೆಹಿಕಲ್ ಬರೋ ಸತಿಗೆ ಆಯ್ತು ಕತೆ ರೋಡ್ ಇದೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನೋಡಿ, ಶ್ರೀ ಗಣಪತಿ ಲಕ್ಷ್ಮೀ ದೇವಿ ಶಾಂತಮೂರ್ತಿ ಇದೆ ಕಡೆ, ಇದೆ ರೋಡ್ ಇದೇನಾ? ಅಂತೂ ಇಂತೂ ಸುತ್ತಿ ಸುತ್ತಿ ಬಂದು ಕಾಣ್ತದಲ್ಲ, ಅದು ದೇವಸ್ಥಾನ ಕಟ್ತಾ ಇದ್ದಾರೆ ಅಂತ ಹೇಳಿದ್ ನಾನು. ಕಟ್ತಿರೋದಲ್ಲ, ಹಳೆ ದೇವಸ್ಥಾನ. ಹಳೆ ದೇವಸ್ಥಾನ ಮುಂದೆ ಆಲ್ಟ್ರೇಷನ್ ಮಾಡ್ತಾ ಇದಾರಲ್ಲ, ದೊಡ್ಡದಾಗೆ ಮಾಡ್ತಾರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಏನೋ ಪರಿಚಯ ಇರೋ ಥರ. ಇವಾಗೆಲ್ಲ ಹೊರಗಡೆ ಎಲ್ಲ ರೆಡಿ ಮಾಡ್ತಾರೆ, ಹೊಸ್ತ ಕಟ್ತಾರೆ. ಫಸ್ಟ್ ಇಷ್ಟೇ ಇದ್ದಿದ್ದು, ಫಸ್ಟ್ ಇಷ್ಟೇ. ಅವ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ನೋಡ. ಮತ್ತೆ ಸರ ಗುಂಡು ಏನ ಏಯ್
ಗುಂಡು ಏನು ಎತ್ಕೊಂಡು ಹೋಗ್ಬಿಡ್ತಾರಂತಾರ ಅದು ಕಾರ್ ಒಳಗೆ ಹಾಕೊಂಡು ಅದು ನೋಡಿ ಕಾರ್ ಗಡ್ಡೆ. ಮತ್ತೆ ನಾವು ಹೋಟೆಲಿಗೆ ಬಂದು ಮೊಸರೊಡೆ ಮತ್ತೆ ಒಂದ್ ಮಸಾಲೆ ದೋಸೆ ತಗೊಂಡೆ. ಅದು ಬೇರೆ ಮಾತ್ರ ತಗೊಂಡೆ ಯಾಕಂದ್ರೆ ಅವ್ರಿಬ್ರು ತಿಂದಿಲ್ಲ, ಯಾಕಂದ್ರೆ ಮನೇಲೆ ಊಟ ಮಾಡಿ ಬಂದಿರೋದ್ರಿಂದ ಬೇಡ ಅಂತ ಅಷ್ಟೇ ಅಲ್ವಾ. ರಾಘವೇಂದ್ರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಬಟ್ ನಗಾಡ್ತದೆ ಮಗ. ತುಂಬ ಜನ ಇರ್ತಾರೆ ಏನಂತ ಅಷ್ಟೇ ಅಲ್ಲ. ಇವಾಗ ನಾವು ರಾಘವೇಂದ್ರ ಟೆಂಪಲ್ಗೆ ಬಂದಿದ್ದೀವಿ. ಆಲ್ರೆಡಿ ತುಂಬ ಸತಿ ವಿಡಿಯೋ ಶೇರ್ ಮಾಡಿದ್ದೀನಿ ನಿಮಗೆ. ನೋಡಿ ಶಿರಡಿ ಸಾಯಿಬಾಬಾನ ನೋಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಹೋಗ್ತಾ ಇದ್ದೀವಿ. ತುಂಬ ಸತಿ ಶೇರ್ ಮಾಡಿದ್ದೀನಿ, ಇಲ್ಲಿದ್ದು ವಿಡಿಯೋ ನಾನು ಮಾಡಲ್ಲ. ನೋಡಿ ಇಲ್ಲಿ ರೋಡ್ ಸೈಡಲ್ಲೆಲ್ಲ ತುಂಬ ಮಾವಿನ ಹಣ್ಣು, ಪ್ರತಿಯೊಂದು ತರಕಾರಿ ಎಲ್ಲ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಮಾವಿನ ಹಣ್ಣು ನೋಡಿ, ಇಲ್ಲೇ ಫ್ರೆಶ್ ಆಗಿ ಇದೆಲ್ಲ ಬೆಳೆಸಿ ಮಾರ್ತಾರೆ. ನೋಡಿ ಮಣ್ಣಿಂದು ಮಡಿಕೆ ಎಷ್ಟು ಚೆನ್ನಾಗಿದೆ. ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ, ನಾವು ಕೂಡ ಪರ್ಚೇಸ್ ಮಾಡಬೇಕು. ಆಮೇಲೆ ನೋಡಿ ಇಲ್ಲಿ ಕೂಡ ತರಕಾರಿ ಮಾರ್ತಾರೆ. ನಾನು ಜಾಸ್ತಿಯಾಗಿ ಹುಡುಗನ ಹತ್ರ ತಗೊಳ್ತೀನಿ ತರಕಾರಿ. ಮನೆಗೆ ಹೋಗ್ತಾ ಇದ್ದೀವಿ ನಾವು. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ತರಕಾರಿ ತೊಗೊಂಬಂದಿದ್ದೀವಿ, ಫ್ರೂಟ್ಸ್ ತೊಗೊಂಬಂದಿದ್ದೀವಿ, ಫ್ಲವರು ದೇವರಿಗೆ, ಮತ್ತು ಐಸ್ ಕ್ರೀಮು, ವನಿಲಾ ಐಸ್ ಕ್ರೀಮು, ಮತ್ತು ಇದೆಲ್ಲ ತಿಂಡಿಗಳು, ಬ್ರೆಡ್ಡು, ಬಿಸ್ಕೆಟ್ಟು, ಈ ರೀತಿ ಎಲ್ಲ ತೊಗೊಂಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಎಲ್ಲ ಟೀ ಟೈಮಿಗೆ ಮಗನಿಗೆ ಬೇಕಾಗುತ್ತಲ್ಲ ಅಂತೇಳಿ ತಗೊಂಡಿದ್ದೀವಿ. ಮತ್ತು ದಿಲ್ ಪಸಂದು, ಮತ್ತು ಈ ಥರ ನೋಡಿ ನೀವು ನೋಡ್ತಾ ಇರ್ಬೋದು. ಇದು ಕಡಲೆಕಾಳು, ಮಸಾಲ ಕಡಲೆಕಾಳು, ಮತ್ತು ಬ್ರೆಡ್ಡು. ಇದೆಲ್ಲ ಅಲ್ಲಿ ಫ್ಯಾಕ್ಟ್ರಿ ತೊಗೊಂಬಂದಿದೆ, ಅಲ್ಲೇ ಅವರು ಮಾಡ್ತಾರೆ, ಅದರಿಂದ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರಲ್ಲೇ ಇದೆ ನಮಗೆ ಫ್ಯಾಕ್ಟ್ರಿ ಎಲ್ಲ. ಅದರಿಂದ ಅಲ್ಲೇ ತಗೊಂಡು ಗೊತ್ತಲ್ಲ ಕಡಲೆಕಾಯಿ ಮಿಠಾಯಿ ಏನೋ ಹೇಳ್ತಾರೆ ಅದಕ್ಕೆ, ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಇದ್ರ ಹೆಸರು. ಕಡಲೆಕಾಯಿ ಮಿಠಾಯಿ, ಬಟ್ ನನಗೆ ಇಷ್ಟ ಇದು ಕಡಲೆಕಾಯಿ ಮಿಠಾಯಿ. ಇಷ್ಟು ಐಟಮ್ ತೊಗೊಂಡಿದ್ದೀವಿ ತಿಂಡಿ ಅಂತೇಳಿ. ಆಮೇಲೆ ನೋಡಿ ಇದು ಕೂಡ ಫ್ರೆಶ್ಶು, ಇದು ಇಲ್ಲೇ ಬೆಳೆಸಿರುವಂಥದ್ದು ಮ್ಯಾಂಗೋ. ಇದು ಕೂಡ ಫ್ರೆಶ್ ಆಗುತ್ತೆ, ಯಾವುದೇ ತರಹ ಕೆಮಿಕಲ್ ಆಗಲಿ ಈ ಥರ ಎಲ್ಲ ಹಾಕಿ ಬೆಳೆಸಿರೋದಂತಲ್ಲ, ಫ್ರೆಶ್ ಆಗಿರುವಂಥ ಫ್ರೂಟು. ಮತ್ತು ಇದು ಕೂಡ ರೋಡ್ ಸೈಡಲ್ಲೇ ಅಲ್ಲೇ ಆವಾಗಲೇ ಕುಯ್ದು ಕಟ್ ಮಾಡಿ ಕೊಟ್ಟಿರೋವಂಥದ್ದು. ನೋಡಿ ಇದು ಇವಾಗಲೇ ನೋಡಿ ನೀವು ನೋಡ್ತಾ ಇರ್ಬೋದು, ಮುಳ್ಳು ಇದೆ ನೋಡಿ, ಫ್ರೆಶ್ ಆವಾಗಲೇ ಕಟ್ ಮಾಡಿ ಕೊಟ್ಟಿರೋವಂಥದ್ದು, ಬೆಳೆಸಿರೋವಂಥದ್ದು ಅಲ್ಲೇ. ಮತ್ತು ಇದು ನೋಡಿ, ಇದು ಹಾಗಲಕಾಯಿ, ಇದು ಕೂಡ ಎಷ್ಟು ಫ್ರೆಶ್ ಇದು ನೋಡಿ, ಇದು ಕೂಡ ಫ್ರೆಶ್ ಆಗಿದೆ, ನಾಟಿ ಇದು. ಮತ್ತು ಇದು ಕೂಡ ಫ್ರೆಶ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದು. ಮತ್ತು ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಮತ್ತು ಪಪ್ಪಾಯಿ, ಇದು ಕೂಡ ಎಲ್ಲನೂ ಕೂಡ ಫ್ರೆಶ್ ಆಗಿ ಅಲ್ಲೇ ಬೆಳೆಸಿರುವಂಥದ್ದು. ಇಷ್ಟು ತೊಗೊಂಡು ಬಂದು ನೋಡಿ, ಮಗ ಅರ್ಧ ತಿಂದು ಆಗಿ ಬಿಟ್ಟು ಎಲ್ಲ ಹೋಗಿದ್ದಾನೆ ಅಂಗಡಿಗೆ. ಅವನಾಗಿ ಏನು ಕೊಟ್ಟರು ಕರೆಕ್ಟಾಗಿ ತಿನ್ನಲ್ಲೇ ಏನಿಲ್ಲ, ಅಲ್ಲೇ ಬಿಟ್ಟು ಹೋಗ್ತಾನೆ.
ಮತ್ತು ನೋಡ್ಬೋದು ಈ ಬಿಸ್ಕೆಟ್ ತೊಗೊಂಡಿದ್ದೀನಿ, ಮತ್ತು ಬ್ರೆಡ್ ಮತ್ತು ಬನ್ ತೊಗೊಂಡಿದ್ದೀನಿ, ಮತ್ತು ಇದು ಕೇಕು. ಅಲ್ಲೇ ಇದೆಲ್ಲ ಬೇಕ್ರಿ ಐಟಮು, ಆದರೆ ಬಟ್ ಅಲ್ಲಿ ಫ್ರೆಶ್ಶಾಗಿ ಮಾಡ್ತಾರೆ, ಇಂದ ನಾವು ಪರ್ಚೇಸ್ ಮಾಡ್ಕೊಂಡು ಬಂದು. ಮತ್ತು ಇದು ಹೆಸರು ಬೇಳೆದು ನೋಡ್ತಾ ಇರ್ಬೋದು. ಟೀ ಟೈಮಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇದು ಕೂಡ ರಸ್ಕು, ಇದು ಕೂಡ ರಸ್ಕು. ಇದು ಕೇಕು, ಪ್ಲಮ್ ಕೇಕ್. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಷ್ಟೆಲ್ಲ ಐಟಮು ಪರ್ಚೇಸ್ ಮಾಡಿಕೊಂಡು ಬಂದಿದ್ದೀವಿ. ಇವೆಲ್ಲ ಇದನ್ನು ತೆಗೆದಿಡಬೇಕು. ಫುಲ್ ಟಯರ್ಡ್ ಆಗಿದೆ ಸುತ್ತಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಅದೇ ರೀತಿ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.